ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ಆರತಿ ಅವ್ರು ನಿಮ್ಮ ಸೊಸೆ ಅಲ್ಲೇ ಇದ್ಮೇಲೆ ನಾನು ಯಾಕೆ ಅಲ್ಲಿಗೆ ಬರಬೇಕು? ಆರತಿ ಅವ್ರ ಬದುಕಲ್ಲಿ ನಾನು ಮತ್ತೆ ಬಂದರೆ ಅವ್ರ ಜೀವನ ಹೇಗೆ ಸರಿ ಹೋಗುತ್ತೆ? ಇದನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಏನು ಹೇಳ್ತಿದ್ಯಾ ಮೇರಿ? ನಿನಗೆ ಪೂರ್ತಿ ವಿಷಯ ಗೊತ್ತೇ ಇಲ್ವಾ? ಅವ್ನು ನನ್ನನ್ನು ಬಿಟ್ಟು ಹೋದ್ಮೇಲೆ ನಡೆದಿದ್ದು ಯಾವ ವಿಷಯನೂ ನನಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ಪೂರ್ತಿ ವಿಷಯ ಮೊದಲೇ ಹೇಳಿದೆ ನಾವೇ ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ಆರ್ತಿ ಈಗ ಶಶಾಂಕ್ ಹೆಂಡತಿ ಅಲ್ಲ. ಅವಳು ಈಗಿನ ಗಂಡನ ಹೆಸರು ಸೂರ್ಯ. ಈಗ ಶಶಾಂಕ್ ತನ್ನ ಮಗ ಆದಿತ್ಯ ಬೇಕು ಅಂತ ಕೋರ್ಟಿಗೆ ಹೋಗಿದ್ದಾನೆ. ಏನು ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ಹೇಗಾಯ್ತು? ಹೌದಮ್ಮ, ಶಶಾಂಕ್ ಆರ್ತಿನ ಬಿಟ್ಟು ಹೋದ್ಮೇಲೆ ಅವನಿಗೆ ಕ್ಯಾನ್ಸರ್ ಬಂದಾಗ್ಲಾದ್ರೂ ಅವನು ಕ್ಯಾನ್ಸರಾ? ಯಾವಾಗ? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಅವನಿಗೆ ಕ್ಯಾನ್ಸರ್ ಬಂತು ಅಂತ ತಾನೇ ನೀನು ಅವನ್ನ ಬಿಟ್ಟು ಹೋಗಿದ್ದು. ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಡಾಕ್ಟರ್, ಆರ್ತಿಯವ್ರನ್ನ ಒಬ್ಬರನ್ನೇ ಬಿಟ್ಟು. ತೊಂದರೆ ಇಲ್ಲ, ಮಲ್ಗಿರ್ಲಿ. ಆರ್ತಿಗೇನು ತೊಂದರೆ ಇಲ್ಲ ಅಲ್ವಾ? ಅವಳು ಆರಾಮಾಗಿದ್ದಾಳೆ ತಾನೆ? ಅವಳು ಹೇಗಿದ್ದಾಳೆ ಅಂತ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಲ್ಲ. ಸೂರ್ಯ ಅವರೇ, ನೀವು ಲಾಸ್ಟ್ ಟೈಮ್ ಸಿಕ್ಕಾಗಲೇ ನಾನು ಹೇಳಿದೆ ಅವ್ರು ಮೆಂಟಲಿ ತುಂಬ ವೀಕ್ ಆಗಿದ್ದಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ. ಆದರೆ ನೀವು ಆ ಥರ ನಡ್ಕೊಂಡಿದ್ದು ನನಗೆ ಕಾಣ್ತಾ ಇಲ್ಲಲ್ಲ. ಯಾಕೆ ಡಾಕ್ಟರ್, ಅವ್ರ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೌದು, ಹೀಗೆ ಮುಂದುವರೆದ್ರೆ ಮುಂದಕ್ಕೆ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಅವರಿಗೆ ಸಡನ್ನಾಗಿ BP ಏರಿದೆ, ತುಂಬ ಟೆನ್ಷನಲ್ಲಿದ್ದರು ಅಂತ ಕಾಣುತ್ತೆ. BP ಜಾಸ್ತಿ ಆಗಿದ್ರಿಂದ ಕಾಲು ಊದ್ಕೊಂಡಿದೆ. ಡೆಲಿವರಿ ಟೈಮಲ್ಲಿ ಹೀಗಾದರೆ ತಾಯಿ ಮಗುಗಿಬ್ರಿಗೂ ಅಪಾಯ. ಈಗ ಸದ್ಯಕ್ಕೇನು ತೊಂದರೆ ಇಲ್ಲ ಅಲ್ವಾ? ಆರ್ತಿ ಮತ್ತೆ ಮಗು ಆರೋಗ್ಯವಾಗಿದ್ದಾರಲ್ಲ? ಸದ್ಯಕ್ಕೇನು ತೊಂದರೆ ಆಗಿಲ್ಲ. ಇನ್ನು ಮುಂದೆ ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು. ನಿಮಗೆ ಯಾರು ಹೇಳಿದ್ದು ಅವನಿಗೆ ಕ್ಯಾನ್ಸರ್ ಬಂದಿದ್ದಕ್ಕೆ ನಾನು ಬಿಟ್ಟು ಹೋದೆ ಅಂತ? ಅವನೇ ಹೇಳಿದ್ದು ಕ್ಯಾನ್ಸರ್ ಪೇಷಂಟ್ ಜೊತೆ ಬಾಳಲ್ಲ ಅಂತ, ನೀನೇ ಬಿಟ್ಟು ಹೋದೆ ಅಂತ. ಅವ್ನು ನನ್ನನ್ನು ಮದುವೆ ಆದಮೇಲೆ ನೆಟ್ಟಿಗೆ 20 ದಿನ ಕೂಡ ನನ್ನ ಜೊತೆ ಸಂಸಾರ ಮಾಡಲಿಲ್ಲ. ಹೀಗಿದ್ಮೇಲೆ ಅವನು ಕ್ಯಾನ್ಸರ್ ಇದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ಈಗ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಅವನು ಚೆನ್ನಾಗೋಗೋದಕ್ಕೆ ನನ್ನ ಮೊಮ್ಮಗನೇ ಕಾರಣ. ಅವನು ಬೋನ್ ಮ್ಯಾರ ಕೊಟ್ಟಿದ್ದಕ್ಕೆ ಅವನು ಚೆನ್ನಾಗಾಗಿದ್ದು. ಆರ್ತಿತ್ತು ತುಂಬ ದೊಡ್ಡ ಮನ್ಸಮ್ಮ. ಆ ಟೈಮ್ನಲ್ಲಿ ಅವಳು ಮನ್ಸು ಮಾಡದೆ ಹೋಗಿದ್ದಿದ್ರೆ. ಇಷ್ಟೆಲ್ಲ ಆದ್ರೂ ಆರ್ತಿ ಮೇಲೆ ಇಷ್ಟೊಂದು ಹಾಗೆ ಸಾಧಿಸ್ತಾ ಇದ್ದಾನ? ಛೇ, ಅವನು ಮನುಷ್ಯನೇ ಅಲ್ಲ. ಅದಕ್ಕೆ ಬಾ, ನಿನ್ನ ಸಹಾಯ ಬೇಕು ಅಂತ ನಾವು ಇಲ್ಲಿವರೆಗೂ ಬಂದಿದ್ದು.
ನಮ್ಮ ಆರ್ತಿ ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ಅವಳ ಜೀವನ ಈಗ ನಿನ್ನ ಕೈಲಿದೆ. ಅವಳು ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೋ. ಏನಾಯ್ತು ಸೂರ್ಯ? ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ಲು. ಆದಿತ್ಯನಿಗೋಸ್ಕರ ಅವಳೇ ಅಡುಗೆ ಮಾಡಿದ್ಲು. ಈಗ ಇದ್ದಕ್ಕೆ ಟೆನ್ಷನ್ ಅಂದ್ರೆ? ಮಾತಾಡು. ನೀನ್ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗಕ್ಕೆ. ಅದು ಆದಿತ್ಯನ ನೋಡಬೇಕು ಅಂತ ಹಂಬಲಿಸ್ತಾ ಇದ್ರು. ಹೋಗೋಣ ಅಂತ ಹೇಳಿದ್ದೆ. ಆದರೆ ಆಫೀಸಿಂದ ನಾನು ಅರ್ಜೆಂಟಾಗಿ ಬರಬೇಕು ಅಂತ ಫೋನ್ ಕಾಲ್ ಬಂತು. ಮೀಟಿಂಗಲ್ಲಿ ಲೇಟ್ ಆಯಿತು. ನಾನು ಬರೋಕ್ಕಾಗಲಿಲ್ಲ. ನೋಡಿದೆ ಈಗ ಹೇಗಾಯ್ತು ಅಂತ. ಅವಳಿಗೆ ಹೆರಿಗೆ ಆಗೋವರೆಗೂ ಹುಷಾರಾಗಿ ನೋಡ್ಕೋಬೇಕು. ಇದನ್ನ ನೀನು ರಿಕ್ವೆಸ್ಟ್ ಅಂತ ಅದು ತಿಳ್ಕೊ, ನನ್ನ ಆರ್ಡರ್ ಅಂತ ಅದು ತಿಳ್ಕೊ. ನನಗೆ ನನ್ನ ವಂಶೋದ್ಧಾರಕ ಬೇಕು ಅಷ್ಟೇ. ಬಿಪಿ ಜಾಸ್ತಿ ಆಗೋದ್ರಿಂದ ಕಾಲು ಮುಚ್ಕೊಂಡಿದೆ. ಡೆಲಿವರಿ ಟೈಮ್ನಲ್ಲಿ ಆದರೆ ತಾಯಿ ಮಗು ಇಬ್ಬರಿಗೂ ಅಪಾಯ. ಅಲ್ಲಮ್ಮ, ಅವಳು ನಿನಗೆ ಅಷ್ಟೊಂದು ಬೇಡ್ಕೋತಾ ಇದ್ದಾಳೆ, ಅಷ್ಟು ಕಣ್ಣೀರು ಹಾಕ್ತಾ ಇದ್ದಾಳೆ. ಯಾಕೆ ನಿನಗಿದೆಲ್ಲ ಅರ್ಥ ಆಗ್ತಾ ಇಲ್ಲ? ಎಷ್ಟು ಕಲ್ಮನ್ಸಮ್ಮ ನಿಂದು. ಹೌದು, ನಂದು ಕಲ್ಲು ಮನಸ್ಸೆ. ನನ್ನ ಮನಸ್ಸು ಕಲ್ಲಾಗೋದಕ್ಕೆ ಕಾರಣ ನಿಮ್ಮ ಮಗ. ಮೊದಲು ನಾನು ಎಲ್ಲ ಹುಡುಗಿರ ಥರ ಮೃದುವಾಗಿ ಮುತ್ತಾಗಿತ್ತು ನನ್ನ ಮನಸ್ಸು. ನಿಮ್ಮ ಮಗ ಸಿಕ್ತ, ಪ್ರೀತಿಯಿಂದ ಮಾತಾಡ್ದ, ಮದುವೆ ಆದ್ವಿ. ಹುಚ್ಚಿಡಿಯೋ ಅಷ್ಟು ಪ್ರೀತಿ ತೋರಿಸ್ದೆ. ಮನೆಯವ್ರನ್ನ ಕನ್ವಿನ್ಸ್ ಮಾಡೋಣ ಅಂದ. ತುಂಬ ಚೆನ್ನಾಗಿದ್ವಿ ಎಲ್ಲಿವರೆಗೂ ಅವನಿಗೆ ಮೊದಲೇ ಮದುವೆ ಆಗಿತ್ತು ಅಂತ ಗೊತ್ತಾಗೋವರೆಗೂ. ಆಗ ನಾನು ಎಷ್ಟು ಸಂಕಟ ಪಟ್ಟೆ ನಿಮಗೆ ಗೊತ್ತಾ? ಯಾರ ಹತ್ರ ಹೇಳ್ಕೊಳ್ಳಿ? ಆರ್ತಿ ಅವ್ರಿಗಾದ್ರೆ ನೀವಿದ್ದೀರ, ನನಗೆ ಯಾರು ಬಂದ್ರು ಸರಿ ಮಾಡೋದಕ್ಕೆ? ತಾಯಿ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥ ಪರಿಸ್ಥಿತಿ. ಆರ್ತಿ ಅವರು ಆದಿತ್ಯನ ಶಶಾಂಕ ಕೊಟ್ರೆ ಸೂರ್ಯ ಇರ್ತಾರೆ, ಅವ್ರ ಹುಟ್ಟೋ ಮಗು ಅವ್ರ ಜೊತೆ ಇರುತ್ತೆ. ನನಗೆ ನನ್ನ ನೋವು, ನನ್ನ ಸಂಕಟ, ನನ್ನ ಕಣ್ಣೀರು ಯಾರು ನೋಡ್ತಾರೆ? ನಾನು ಶಶಾಂಕ್ ಜೊತೆ ಓಡಾಡಿದ್ದನ್ನ ನೋಡಿ ಜನ ನೂರಾರು ಥರ ಮಾತಾಡಿದ್ರು, ಚುಚ್ಚಿ ಚುಚ್ಚಿ ಹಂಗಿಸಿದ್ರು. ಇದ್ಯಾವುದು ಅಮ್ಮನ ಕಿವಿಗೆ ಬೀಳಬಾರ್ದು ಅಂತ ಆ ಮನೆ ಬದಲಾಯಿಸಿ ಯಾರಿಗೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಮಡಿಕೇರಿನಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಸೇರಿದೆ. ಅಲ್ಲಿ ಮಕ್ಕಳ ಜೊತೆ ನನ್ನ ದುಃಖನೆಲ್ಲ ಮರ್ತೆ. ನನ್ನ ನೋವಿನ ದಿನಗಳು ಹೊರಟೋಯ್ತು ಅಂತ ಅನ್ಕೊಂಡೆ. ಈಗ ನಾನೇನಾದರೂ ಆರ್ತಿ ಅವ್ರ ಕಣ್ಣೀರು ಒರೆಸೋದಕ್ಕೆ ಬಂದರೆ ನನ್ನ ಕಣ್ಣೀರು ನನಗೋಸ್ಕರ ಕಾಯ್ತಾ ಇವೆ. ಅವ್ರ
ಜೀವನನ ಸರಿ ಮಾಡೋದಕ್ಕೆ ಬಂದ್ರೆ ನನ್ನ ದುಃಖದ ದಿನಗಳು ಶುರು ಆಗತ್ವೆ. ಅಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ಕೇಳಿ ಆರ್ತಿ ಅವ್ರ ಬಗ್ಗೆ ನನಗೂ ಸಿಂಪತಿ ಇದೆ. ಯೋಚನೆ ಮಾಡ್ತೇನೆ. ಪ್ಲೀಸ್ ಟೈಮ್ ಕೊಡಿ. ಅದೇನು ಡೈರೆಕ್ಟ್ ಸುಮ್ಮನೆ ಕರ್ಕೊಂಬರ್ತೀರಿ? ನಮಗೆ ಪ್ರೆಷರ್ ಆಗ್ತಾರೆ, ಇದ್ರಡಿನ ಅದ್ರಡಿನ ಒಂದು ಶಾರ್ಟ್ ತೆಗಿಯಲ್ಲ. ಅಲ್ಲಿ ಎಷ್ಟು ಗಂಟೆಗಂತೆ ಶೋ ಮುಗಿಯೋದು? ರಾಮ, ಕಾಫಿ ಕೊಡಂಚೂರ. ಅಲ್ಲ, ಯಾರು? ನಾನು ಆದಿತ್ಯ ಮಾತಾಡ್ತಾ ಇರೋದು. ನೀನೇನೋ? ಹೇಳು. ಏನ್ ಹೇಳೋದು? 3:30ಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಬರ್ಲಿಲ್ಲ? 3:15 ಆಗೋಯ್ತಾ? ಅದು 3:15ನಾ? 4:15 ಆಯ್ತು. ನಿಮ್ ಟ್ಯೂಷನ್ಗೆ ಲೇಟ್ ಆಗ್ತದೆ. ಈಗ ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ ಅಂದ್ರೆ ಮನೆಗೆ ಹೋಗು. ನಾನೇನ್ ಮಾಡ್ಲಿ? ನಂಗೆ ತುಂಬಾ ಹಶು ಆಗ್ತದೆ. ಮನೆಗೆ ಹೋದ್ರೆ ತಿನ್ನಕ್ಕೇನಿದೆ? ಹೌದು, ನನ್ನ ಮನೆಗೆ ಹೇಗೆ ಹೋಗ್ಲಿ? ನೀವು ಬರ್ತೀನಿ ಅಂದ್ರಿ, ಯಾಕೆ ಬರ್ಲಿಲ್ಲ? ಒಂದ್ ನಿಮಿಷ. ಈಗ ಹೇಳಿ. ಏನ್ ಹೇಳೋ? ನೀನ್ ಒಟ್ಟಿಗೆ 5-6 ಪ್ರಶ್ನೆ ಕೇಳ್ಬಿಟ್ರೆ ನಾನು ಏನ್ ಉತ್ತರ ಹೇಳಿ? ಒಂದ್ ನಿಮಿಷ ತಡಿ. ಒಂದ್ ನಿಮಿಷ ತಡೆದ್ರೆ ಇನ್ನೊಂದು ಕಾಯಿನ್ ಹಾಕ್ಬೇಕಾಗತ್ತೆ. ಬೇಗ ಹೇಳಿ. ನೋಡು, ನಿಂಗೆ ಹಸುವಾಗ್ತಿದೆ ಅಲ್ವಾ? ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೋ, ಹಾಗೆ ಆಟೋದಲ್ಲಿ ಮನೆಗೆ ಹೋಗು. ಏನಂತ್ಯಾ? ಏನೋ ಬಿಸ್ಕೆಟಾ? ಏನೋ ಬೇಡ, ನಾನು ಆಟೋಲ್ಲಿ ಬರ್ತೀನಿ. ಮನೇಲಿ ಏನಾದ್ರು ತಿಂಡಿ ರೆಡಿ ಮಾಡಿ ಅದನ್ನ ತಿನ್ಕೊಂಡು ಟ್ಯೂಷನಿಗೆ ಹೋಗ್ತೀನಿ. ಓ, ನೀನ್ ಮಹಾರಾಜ, ನಾನು ನಿನ್ ಸೇವಕ. ನೀನ್ ಮನೆಗೆ ಬರ್ತೀಯಾ, ನಾನು ಓಡ್ ಬಂದು ತಿಂಡಿ ಮಾಡಿ ನಿನಗೆ ತಿನ್ಸಿ ನೀರು ಕುಡಿಸಿ ಬಾಯಿ ವರ್ಷ ಹಿಂದಿಂದೆ ಓಡಾಡ್ತೀನಿ. ಎತ್ತಲೇ, ಬಿಸ್ಕೆಟ್ ತಿಂದು ನೀರು ಕುಡಿದು ಮಲ್ಕೋ. ನೋಡೋ, ಇವತ್ತು ಏನು ಟ್ಯೂಷನ್ಗೆ ಹೋಗ್ಬೇಡ. ಅಯ್ಯೋ, ತುಂಬಾ ಕಷ್ಟಪಟ್ಟ. ಓಹೋ, ಏನು MBBS ಓದ್ತಾ ಇದೆಯಾ ನೀನು? ಇವತ್ತೊಂದು ದಿವಸ ಟ್ಯೂಷನ್ಗೆ ಹೋಗದಿದ್ರೆ ಏನು ಆಗಲ್ಲ. ಎಲ್ಲ ಪಾಠನ ನಾನು ಆಮೇಲೆ ಹೇಳ್ಕೊಡ್ತೀನಿ. ನೋಡು, ನಾನೀಗ ತುಂಬ ದೂರ ಇದ್ದೀನಿ. ಸ್ಕೂಲ್ ಹತ್ರ ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಅದಕ್ಕೆ ನಾನು ಅಲ್ಲಿ ಬರೋಕ್ಕಾಗಲ್ಲ. ನೀನೇ ಮನೆ. ಹಲೋ,
ಯಾಕೋ ಏನಾಯ್ತು? ನಾನು ಕಣೋ. ಅಪ್ಪ ನೀವಾ? ನಂಗೆ ಹೆದರಿಕೆ ಆಗ್ಬಿಡ್ತು. ಯಾರು ಬಂದ್ರು ಅಂತ ಗೊತ್ತಾನೇ ಆಗಿಲ್ಲ. ಅಷ್ಟೊಂದು ಹೆದರಿಕೆ ಇದ್ರೆ ಇಲ್ಲಿ ಯಾಕೆ ಮನೆ ಹೊರಗಡೆ ಕೂತಿದ್ಯಾ? ಒಳಗೆ ಕೂತ್ಕೋಬೇಕು ತಾನೆ. ಒಳಗ ಹೆಂಗೋಗ್ಲೆ? ಬೀಗ ಹಾಕೊಂಡು ಹೋಗಿದ್ದೀರಾ? ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ನಿಮಗೆ ಕಾಯ್ದು ಕಾಯ್ದು ಸಾಕಾಗಿ ಹೋಗಿದೆ. ಸಾರಿ ಕಣೋ. ಬಾ ಒಳಗೆ ಹೋಗೋಣ. ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು. ನಾನು ಆರಾಮಾಗೇ ಇದ್ದೀನಿ. ಟೈಮ್ ಎಷ್ಟಾಯಿತು? 7 ಗಂಟೆ. ಯಾಕೆ? 7 ಗಂಟೆನಾ? ಅಂದರೆ ಕ್ಯಾರಿಯರ್ ಇಲ್ಲೇ ಇದೆ. ಮಧ್ಯಾಹ್ನ ಆದಿತ್ಯ ಊಟ ಮಾಡಿಲ್ಲ. ಅವನು ಊಟ ಮಾಡಿದ್ದಾನೆ ಅಂತ ನನಗೇನೋ ಅನಿಸ್ತಾ ಇಲ್ಲ. ಯಾಕೆ ಆರ್ತಿ ಅವರೇ ಏನೇನೋ ಯೋಚನೆ ಮಾಡಿ ಮನ್ಸಿಗೆ ಹಚ್ಕೊಂಡು ಯಾಕೆ ಕೊರಗ್ತೀರಾ ನೀವು? ಆದಿತ್ಯಂಗೆ ಗೊತ್ತಿತ್ತಾ ನಾವು ಬರ್ತಿದ್ದೀವಿ ಊಟ ಮಾಡಿಸ್ತೀವಿ ಅಂತ? ಅವನು ಹೇಗೋ ಊಟ ಮಾಡಿರ್ತಾನೆ ಬಿಡಿ. ಅಲ್ಲ ಸೂರ್ಯ ಅವರೇ, ನನಗೆ ಯಾಕೋ. ಆರ್ತಿ ಅವರೇ ನೋಡಿ, ನೀವು ನಿಮ್ಮ ಬಗ್ಗೆ ಹುಟ್ಟೋ ಮಗು ಬಗ್ಗೆ ಕಾಳಜಿ ತಗೊಳ್ಳಿ, ಅದು ಮುಖ್ಯ. ನೀವೊಂಚೂರು ಊಟ ಮಾಡಿದ್ರೆ ತಾನೇ ಮಗುಗೂ ಊಟ ಸಿಗೋದು. ಆದಿತ್ಯ ಹೇಗೋ ಊಟ ಮಾಡಿರ್ತಾನೆ. ಆದಿತ್ಯ ಊಟ ಮಾಡಿರ್ತಾನೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅವನು ಉಪವಾಸನೂ ಇರ್ಬೋದಲ್ವ ಸೂರ್ಯ ಅವರೇ? ಶೋಭಮ್ಮ ಇದ್ದಾರಲ್ವಾ, ಅವ್ರು ಹೇಗೋ ಊಟ ಮಾಡಿಸಿರ್ತಾರೆ. ಯಾಕೆ ಯೋಚನೆ ಮಾಡ್ತೀರಾ? ಶೋಭಮ್ಮ ಎಲ್ಲಿದ್ದಾರೆ? ಅಮ್ಮ ಊರೇ ಹೋಗಿದ್ದೀನಿ ಅಂತ ಹೇಳಿದ್ರಲ್ವಾ? ಯಾಕೆ ಲೇಟ್ ಮಾಡಿದ್ರೆ? ಸ್ಕೂಲ್ ಮುಗಿದ ತಕ್ಷಣ ನಾನು ಆಟೋ ಅಲ್ಲಿ ಬಂದೆ ಗೊತ್ತಾ? ಮನೆಗೆ ನೋಡಿದ್ರೆ ಇಷ್ಟೊತ್ತು ಮಾಡ್ತೀರಾ. ನಂಗೆ ತುಂಬಾ ಹಸಿ ಹೋಗ್ತದೆ. ಏನಾದ್ರು ತಿನ್ನಕ್ ಕೊಡಿ, ಅಟ್ಲೀಸ್ಟ್ ಹಾಲಾದ್ರೂ ಕೊಡಿ. ಮೊದಲು ಶೂ ತೆಗೆದು ಯೂನಿಫಾರ್ಮ್ ಬದಲಾಯಿಸಿ ಕೈಕಾಲು ತೊಳ್ಕೊಂಡು ಬಾ. ಅಷ್ಟರಲ್ಲಿ ಹಾಲು ರೆಡಿ ಮಾಡ್ತೀನಿ. ನಂಗೆ ತುಂಬಾ ಸುಸ್ತಾಗ್ತದೆ, ನೀವೇ ಬಿಚ್ಚಿ. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಇಲ್ಲ, ನಂಗೆ ಫಸ್ಟ್ ಹಾಲು ಕೊಡಿ, ಹಾಲು ಕೊಡಿ, ಹಾಲು ಕೊಡಿ, ಹಾಲು ಕೊಡಿ. ನೋಡಿದ್ರ, ಆದಿತ್ಯನ ಬಗ್ಗೆ ನಿಮಗೆ ಯೋಚನೆನೇ ಇಲ್ಲ. ಅವನಿಗೆ ಯಾರು ಅಡುಗೆ ಮಾಡಿ ಹಾಕ್ತಾರೆ? ಯಾರು ಊಟ ಕೊಟ್ಟು ಕಳಿಸ್ತಾರೆ? ನನಗೆ ಶಶಾಂಕ್ ಮೇಲೆ ಭರವಸೆನೇ ಇಲ್ಲ. ಸಾರಿ ಆರ್ತಿ ಅವರೇ, ಶೋಭಮ್ಮ ಊರಲ್ಲಿಲ್ಲ ಅನ್ನೋ ಮಾತು ಮರ್ತೋಗಿದ್ದೆ. ಹೌದು ಸೂರ್ಯ ಅವರೇ, ನೀವು ಹೇಳಿದ ನಿಜ. ನಮ್ಮ ಎದುರುಗಡೆ ಇದ್ದವ್ರು ಮಾತ್ರ ನಮಗೆ ನೆನಪಿರ್ತಾರೆ. ನಮ್ಮ ಕಣ್ಣೆದುರುಗಡೆ ಇಲ್ದಿದ್ದವ್ರನ್ನ ನಾವು ಬೇಗ ಮರ್ತು ಬಿಡ್ತೀವಿ. ನೀವೀಗ ಆದಿತ್ಯನ ಮರ್ತಿದ್ದೀರಲ್ಲ, ಹಾಗೆ. ಎಷ್ಟೊತ್ತು? ಬಂದೆ. ಒಂದು ನಿಮಿಷ. ಏನಿದು ಕೋಲ್ಡ್ ಆಗಿದೆ? ಹೋಗಿ ಬಿಸಿ ಮಾಡ್ಕೊಂಬನ್ನಿ. ಅರ್ಜೆಂಟ್ ಮಾಡಿದ್ರೆ ಹಿಂಗೆ ಕೊಡಕ್ಕಾಗೋದು. ತಣ್ಣಗಿರೋ ಹಾಲು ಕುಡಿದ್ರೆ ಏನೂ ಆಗಲ್ಲ, ಸುಮ್ಮನೆ ಕುಡಿ. ಎಲ್ಲ ನೀ ಹೇಳ್ದಂಗೆ ಆಗಲ್ಲ ಅಮ್ಮ ಇಲ್ಲಿ. ದೊಡ್ಡ ತಲಾಟೆ ಥರ ಆಡ್ತಾನೆ. ವಿಪರೀತ ಮುದ್ದು ಮಾಡಿ ಬೆಳೆಸಿದಾರೆ ಇವನ್ನ. ಮಗ ಎಷ್ಟು ಆರ್ಡ್ರ್ ಮಾಡ್ತಾನೆ ನನಗೇನೆ. ನಂಗೆ ತುಂಬಾ ಹಶು ಆಗ್ತದೆ. ಅವತ್ತು ಅಜ್ಜಿ ಮಾಡಿದ್ರಲ್ಲ ಸುಮ್ಮ, ಆ ಥರ ಇವತ್ತು ಮಾಡಿ. ನಾನು ಬಟ್ಟೆ ಹಾಕೊಂಡ್ಬರ್ತೀನಿ. ಯಾಕೆ ಸೂರ್ಯ ಅವರೇ, ಆದಿತ್ಯ ನಿಮಗೆ ಇಷ್ಟು ಬೇಗ ಬೇಡವಾಗಿ ಹೋದ್ನಾ? ಬೇರೆ ಯಾರು ಬೇಡ, ನಿಮಗೂ ನನ್ನ ಆದಿತ್ಯ ದೂರವಾಗಿ ಹೋದ್ನಾ? ಯಾವಾಗ ನೋಡಿದ್ರು ನಾನು ಹೊಟ್ಟೆಲ್ ಹುಟ್ಟೋ ನಿಮ್ಮ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ನೀವೊಬ್ಬರೇ ಅಲ್ಲ, ಎಲ್ಲರೂ ನೀನು ಹುಟ್ಟೋ ಮಗು ಜೋಪಾನ, ಹುಟ್ಟೋ ಮಗು ಜೋಪಾನ ಅಂತ ಹೇಳ್ತಾನೆ ಇರ್ತಾರೆ. ಅದನ್ನ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ.
ಈ ಮಗು ನಮ್ಮ ಪ್ರೀತಿ ಕುರುಹು. ಹೌದು, ಆದ್ರೆ ಆದಿತ್ಯ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನು. ಅದನ್ನ ನೀವು ಯಾರು ಅರ್ಥ ಮಾಡ್ಕೋತಾನೆ ಇಲ್ಲ. ಯಾವಾಗ್ಲೂ ಆದಿತ್ಯನ ಬೇರೆ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ನೀವೆಲ್ಲ. ಆರ್ತಿಯವರೇ, ನಾನು ಯಾವತ್ತಾದರೂ ಆದಿತ್ಯ ನನ್ನಿಂದ ಬೇರೆ ಅನ್ನೋ ಹಾಗೆ ಮಾತಾಡಿದ್ದೀನ? ನನ್ನ ನಡವಳಿಕೆಯಲ್ಲಾದರೂ ಅವನನ್ನು ದೂರ ಮಾಡಿದ್ದೀನಿ, ನಿರ್ಲಕ್ಷ್ಯ ಮಾಡಿದ್ದೀನಿ ಅನ್ನಿಸ್ತಾ ಇದೆಯಾ? ಇಲ್ಲ ಆರ್ತಿಯವರೇ, ಆದಿತ್ಯ ನನ್ನ ಸ್ವಂತ ಮಗ ಆಗಿದ್ರು ಇಂಥ ಸಮಯದಲ್ಲಿ ನಿಮ್ಮಿಂದ ಸ್ವಲ್ಪ ದೂರ ಇಡ್ತಿದ್ದೆ. ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಗೊಂದು ಮಾತು ಹೇಳಲ್ಲ? ಕಾಯ ವಾಚ ಮನ್ಸಾರೆ ಹೇಳ್ತಾ ಇದ್ದೀನಿ, ಆದಿತ್ಯ ನನ್ನ ಮಗನೇ.